ಈ ಕುಸುಮಾವತಿಯಲ್ಲಿ ನಾವು ಸಂತೋಷದಲ್ಲಿರುವಾಗ ದೇವೇಂದ್ರನ ಆಗಮನವಾಯಿತು. ಬಂದಂತೆ ಇಂದ್ರ ಒಂದು ವಿಚಾರವನ್ನು ಹೇಳಿ ಹೋಗಿದ್ದಾನೆ. ದುಷ್ಟನಾಗಿರುವಂತಹ ತಾರಕಾಸುರನ ವಧೆ ಆಗ್ಬೇಕಾದ್ರಿ ತಪಸ್ಸಿನಲ್ಲಿ ಕುಳಿತುಕೊಂಡಂತಹ ಶಂಕರನ ತಪಸ್ಸು ಭಂಗಪಡಿಸಬೇಕು, ಅದಕ್ಕೆ ನೀರೇ ಹೋಗ್ಬೇಕೆಂಬುದಾಗಿ ಲೋಕ ಕಲ್ಯಾಣಕ್ಕಾಗಿ ಹರನ ತಪಸ್ಸನ್ನು ಕೆಡಿಸೋಕೆ ನಾನು ಹೊರಟು ನಿಂತದ್ದು. ಆದಷ್ಟು ಬೇಗ ಹೋಗಿ ಬರಲ್ಲ. ಕೇಳು ನಿಮಗೆ ಹರಳ ಬಗ್ಗೆ ತರುವಲ್ಲ ನಿಮಗೆ
ಕೇಳುವಾಗ ಹಾ. ಒಮ್ಮೆಲೆ ಭಯವೇ ಆಗ್ತಾ ಉಂಟು. ಯಾಕೆ? ಯಾಕೆ ಅಂತ ಹೇಳಿದ್ರೆ ಹಾ. ಹೇಳ್ತಾ ಇರುವುದೇನು, ಆ ಶಿವನ ತಪಸ್ಸನ್ನ ಕೆಡಿಸ್ಲಿಕ್ಕೆ ಹೊರಟವರು ನೀವು ಅಂತ ಹೇಳ್ತಾ ಇದ್ದೀರಾ. ಹೌದು. ಆದ್ರೆ ನೀನು ಸಾಮಾನ್ಯದ ಒಂದುಕೊಂಡರ ಏನು ವಿಶೇಷ? ಹಳೆಯ ಕಾಲದ ರುದ್ರನಾಗಿದ್ದಾನೆ ಆತ. ಹಾ, ಹಾ. ಎಲ್ಲರಿಗೆ ಎರಡು ಕಣ್ಣಾದ್ರೆ ಆ ಪರಶಿವನಿಗೆ ಮಾತ್ರ ಹಾಗಲ್ಲ, ಖಂಡಿತವಾಗಿ. ಹೆಚ್ಚಿನದಾದಂತ ಕಿಚ್ಚುಗಣ್ಣನ್ನು ಹೊಂದಿದವನ ಆತನಾಗಿದ್ದಾನೆ. ಹಾ. ಹಾಗಾಗಿ ನೀವೇನಾದ್ರೂ ಅವನ ತಪಸ್ಸನ್ನ ಕೆಡಿಸ್ಲಿಕ್ಕೆ ಹೋದ್ರೆ ಅಂತಾದ್ರೆ ಏನಾಗ್ತದೆ? ಏನಾಗ್ತದೆ? ಕೋಪಗೊಂಡಂತ ಆತ ತನ್ನಲ್ಲಿರುವಂತ ಕಿಚ್ಚುಗಣ್ಣನ ತೆರೀತಾನೆ. ಹಾ. ಕಿಚ್ಚುಗಣ್ಣನ ತೆರೆದ ಅಂತಾದ್ರೆ ಹಾ. ನೀವೇನು ಸ್ವಾಮಿ, ಇಡೀ ಪ್ರಪಂಚವೇ ನಾಶವಾಗಿ ಹೋಗ್ತದೆ. ಹಾ. ಹಾಗಾಗಿ ಹೇಳ್ತಾ ಇದ್ದೀನಿ, ಹೋಗುವುದು ಬೇಡ ಅಂತ. ಅದಕ್ಕಾಗಿ ಹೇಳಿಕೊಂಡಲ್ಲ. ನೋಡಿ, ಕಿಚ್ಚುಗಳ ಬೆಚ್ಚುಗಳ
ತನ್ನಲ್ಲಿರುವಂತಹ ಕಿಚ್ಚುಗಣ್ಣಿನಿಂದ ಹಾ. ನಿಮ್ಮನ್ನ ಸುಟ್ಟು ಬೂದಿ ಮಾಡಿ ಬಿಡ್ತಾನೆ ಸ್ವಾಮಿ. ಹಾ. ಹಾಗಾಗಿ ಕಿಚ್ಚುಗಣ್ಣಿನ ಭಯ ಸ್ವಾಮಿ ಹೋಗುದು ಬೇಡ ಅಂತ ಹೇಳ್ತಾ ಇದ್ದೀನಿ. ಹರನ ಬಗ್ಗೆ ಬಹಳಷ್ಟು ರೀತಿಯಲ್ಲಿ ಹೆದರಿಕೊಂಡವನು. ಹಾ. ದ್ವೇಷವನ್ನು ಸಾಧಿಸಬೇಕಂತ ಉದ್ದೇಶ ಅಲ್ಲ, ಮತ್ತೆ? ನಾನೊಬ್ಬ ಲೋಕ ಕಲ್ಯಾಣಿಗೆ ಸಹಕಾರಿ ಆಗಬೇಕು. ಹಾ. ಹೆಂಡತಿಯರು ಕಳೆದುಕೊಂಡಿದ್ದಾನೆ, ವೈರಾಗಿ ಪರವಶನಾಗಿ ಕುಳಿತುಕೊಂಡಿದ್ದಾನೆ. ಅಲ್ಲಿಗೆ ಹೋದಂತ ನಾನು ಹಾ. ನನ್ನ ಕೈಯಲ್ಲಿರುವಂತ ಪಂಚಶರಗಳನ್ನು ಅವನ ಮೇಲೆ ಪ್ರಯೋಗಿಸಿದಾಗ ಅವ ಕಣ್ ತೆರೆಯುತ್ತಾನೆ, ಹೋಗಿ ಗಿರಿಜೆಯನ್ನು ಸೇರುತ್ತಾನೆ. ಅವರೀವರ ಸಮ್ಮಿಲನದಿಂದಾಗಿ ಹುಟ್ಟುವಂತ ಮಗುವಿಂದ ದುಷ್ಟರಾಗಿರುವಂತ ತಾರಕಾಸುರನ ಮದುವೆ ಲೋಕ ಕಲ್ಯಾಣಕ್ಕಾಗಿ ಹೊರಟಿರುವಂತ ನಿನ್ನ ಗಂಡನನ್ನು ತಡೆಯಬೇಡ, ಸಂತೋಷದಲ್ಲಿ ಕಳಿಸಿ. ಸ್ವಾಮಿ ಏನೇ ಇಷ್ಟೇ ಬೇಡ ಬೇಡ ಅಂತ ಕೂಡ ಹೊರಟು ನಿಂತವರು ನೀವಾಗಿದ್ದೀರಾ. ಹೌದು. ಅಂತಾದ್ರೆ ಆ ಶಿವನ ಬಗ್ಗೆ ತಿಳಿದದ್ದು ಕಡಿಮೆ ಆಯ್ತಾ ಅಂತ ಹೇಳುವುದು. ಎಂತದ ಹೆಚ್ಚುತ್ತೇವೆ. ಹೌದಪ್ಪ, ಏನು? ಹಿಂದಿನ ಘಟನೆಯನ್ನು ಒಮ್ಮೆ ಯೋಚನೆ ಮಾಡಿಕೊಳ್ಳಿ ಸ್ವಾಮಿ. ಯಾವುದದು? ಅಂಧಕಾಸುರ ಗಜಾಸುರರು ಹಾ. ಹೇಳುವುದಕ್ಕೆ ಶಿವನ ಭಕ್ತರೇ ಆಗಿದ್ದರು. ಹಾ. ಹೀಗಿದ್ದರೂ ಕೂಡ ಆ ಶಿವ ತನ್ನ ಕಾರ್ಯಕ್ಕೆ ತುಸಗೈದರು ಎಂಬ ಕಾರಣಕ್ಕಾಗಿ ಹಾ. ಅವರನ್ನೆಲ್ಲ ಕೊಂದು ಮುಗಿಸಿದವನು ಆತನಾಗಿದ್ದಾನೆ. ಹಾ. ಇನ್ನು ತ್ರಿಪುರರು ಹಾ. ಅಂಬರ ಮಾರ್ಗದಲ್ಲಿ 3 ಪುರಗಳನ್ನು ರಚಿಸಿಕೊಂಡು ಹಾ. ಲೋಕ ಕಂಟಕರಾಗಿ ಮೆರೆಯುತ್ತಾ ಇದ್ದವರು. ಹಾ. ಹೀಗಿರುವಂತಹ ಸಂದರ್ಭ ಹಾ. ತನ್ನಲ್ಲಿರುವಂತಹ ಒಂದೇ ಒಂದು ಶರದಿಂದ ಹಾ. ಅವರನ್ನು ಕೊಲ್ಲುವುದರ ಮೂಲಕವಾಗಿ ತ್ರಿಪುರಾಂತಕ ಎಂಬ ಬಿರುದನ್ನು ಪಡೆದವನು ಆತನಾಗಿದ್ದಾನೆ. ಹಾ. ಇನ್ನು ನೀವು ಹೊರಟು ನಿಂತದ್ದು ಯಾರು ಹೇಳಿದ ಎಂಬ ಕಾರಣಕ್ಕಾಗಿ, ದೇವೇಂದ್ರ ಒಂದು ಹೇಳಿದ ಎಂಬ ಕಾರಣಕ್ಕಾಗಿ ಹೊರಟು ನಿಂತವರು ನೀವಾಗಿದ್ದೀರಾ. ಹೌದು. ಆತನ ಬಗ್ಗೆ ನಿಮಗೆ ಗೊತ್ತಿಲ್ಲ ಸ್ವಾಮಿ. ಏನು? ತನ್ನ ಅಧಿಕಾರ ಮತ್ತು ಪೀಠವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹಾ. ಎಂತಹ ಕಾರ್ಯವನ್ನು ಮಾಡುವುದಕ್ಕೂ ಹೇಸುವವನು ಆತನಲ್ಲ. ಹಾ. ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳವನ್ನ ನೋಡುವನು ಆತನಾಗಿದ್ದಾನೆ. ಹಾ. ಹಾಗಾಗಿ ಬೇಡ ಅಂತ ಹೇಳುವುದು ಖಂಡಿತವಾಗಿ ತಪ್ಪಲ್ಲ. ಹಾ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಹೆಣ್ಣಿಗೂ ಸಹ ಹಾ. ಕೈ ಹಿಡಿದಿರುವಂತ ಗಂಡನೇ ಆಧಾರ ಸ್ತಂಭ. ಆ ಗಂಡನಿಗೆ ಏನೇ ತೊಂದರೆ ಆದರೂ ಸಹ ಸಹಿಸಿಕೊಳ್ಳುವಂತ ಶಕ್ತಿ ಹೆಂಡತಿ ಆದವಳಿಗಿರುವುದಿಲ್ಲ. ಹರನ ತಪಸ್ಸನ್ನು ಕೆಡಿಸುವುದಕ್ಕೆ ಹೋದಾಗ ನನ್ನ ಗಂಡನಿಗೆ ಏನಾದರೂ ತೊಂದರೆ ಆದ್ರಿ ಮುಂದೆ ನನ್ನ ಗತಿಯೇನಿರುತ್ತ ನೋವಿಗೆ ಒಳಗಾಗಿರುತ್ತ ನೀನು ಇಂಥ ಕಥೆಯನ್ನು ಹೇಳುವುದಕ್ಕೆ ಮುಂದಾದದ್ದು. ಅದರಲ್ಲಿ ಯಾರದ್ದು ಹೇಳಿದ್ದು? ತ್ರಿಪುರರ ಸುದ್ದಿ. ಆ ತ್ರಿಪುರರಲ್ಲಿ ಯಾರು ಹೇಳುವುದು? ಯಾರು? ಅವರೆಲ್ಲ ಲೋಕ ಕಂಟಕರು, ದುಷ್ಟರಾದಂತ ಕಾರಣವಾಗಿ ಅವರನ್ನು ಕೊಲ್ಲಲೇಬೇಕಂತ ಉದ್ದೇಶ ಅವನದಾಗಿತ್ತು. ಅವನ ಕೆಲಸವನ್ನು ಅವನು ಮಾಡಿ ಮುಗಿಸಿದ್ದಾನೆ. ಆದರೆ ರಕ್ಕಸರನ್ನು ಕೊಲ್ಲುವುದಕ್ಕಾಗಿ ಯಾರ್ಯಾರ ಬೆಂಬಲವನ್ನು ಪಡೆದುಕೊಂಡಿದ್ದಾನೆ ಆ ಕಥೆಯನ್ನು ನಾನು ಚೆನ್ನಾಗಿ ಬಲ್ಲೆ. ಈ ಭೂಮಿಯನ್ನೇ ಒಂದು ರಥವನ್ನಾಗಿ ಮಾಡಿಕೊಂಡ, 4 ವೇದಗಳನ್ನು ರಥದ ಗಾಳಿಯನ್ನಾಗಿಸಿಕೊಂಡ, ಸೂರ್ಯಚಂದ್ರರನ್ನು ಕುದುರೆಯನ್ನಾಗಿ ಮಾಡಿಕೊಂಡ, ಸೃಷ್ಟಿಕರ್ತನಾಗಿರುತ್ತ ಬ್ರಹ್ಮದೇವನನ್ನು ಒಬ್ಬ ಸಾರಥಿಯನ್ನಾಗಿಸಿಕೊಂಡ, ನನ್ನ ತಂದೆಯಾದಂತ ಮಹಾವಿಷ್ಣುವನ್ನು ಒಂದು ಬಾಣವನ್ನಾಗಿ ಮಾಡಿಕೊಂಡು ಇವನೊಬ್ಬ ಯೋಧನಾಗಿ ಹೋರಾಟವನ್ನು ಮಾಡಿ ಆ ರಕ್ಕಸರನ್ನ ಕೊಂದು ಮುಗಿಸಿದ್ದು. ಆ ಹಳೆ ಕಥೆಲ್ಲ ಬೇಡ. ಈಗ ನಾನು ಹೊರಟದ್ದು
ಹರಣ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಇಂದ್ರ ಬಂದು ಹೇಳಿದ್ದಾನೆ ಎನ್ನುವಂತ ಒಂದೇ ಒಂದು ಕಾರಣ ಅಲ್ಲ. ಮತ್ತೆ? ಇಂಥ ಕಾರ್ಯಕ್ಕೆ ನನ್ನ ಮಗನಾಗಿರುವಂತಹ ಮನ್ಮಥನೇ ಹೋಗಬೇಕೆಂಬುದಾಗಿ ನನ್ನ ತಂದೆಯಾಗಿರುವಂತಹ ಆ ನೀಲಮೇಘನಾಗಿರುವಂತಹ ಶ್ಯಾಮನೇ ಹೇಳಿ ಕಳಿಸಿದ್ದು. ಶ್ಯಾಮನ ಮಾತನ್ನು ಈಡೇರಿಸಿಕೊಡ್ಬೇಕಾಗಿದ್ದು ಕಾಮನಾಗಿರುವಂತಹ ನನ್ನ ಕರ್ತವ್ಯ. ಸಂತೋಷದಲ್ಲಿ ಕಳಿಸಿಕೊಡು. ಸ್ವಾಮಿ ಹಾ. ಇನ್ನು ಹೊರಟು ನಿಂತಿದ್ದೆ ಹಾಗಿದ್ರೆ ಹಾ. ಆದ್ರೆ ಒಂದು ಮಾತು, ಏನೇ? ನಿಮ್ಮನ್ನ ಅರಕ್ಷಣವೂ ಬಿಟ್ಟು ಉಳಿದ ನಾನು ಹಾ. ನಿಮ್ಮ ಜೊತೆಯಲ್ಲೇ ಬರ್ತೀನಿ. ಯಾರು ನೀನು ನನ್ನ ಜೊತೆಯಲ್ಲಿ ಬರುವುದಾ? ಹಾ. ನೀನು ನನ್ನ ಜೊತೆಯಲ್ಲಿ ಬರ್ಬೇಕಂತ ಹೇಳ ಅನ್ನುವಂಥ ಕಾರಣಕ್ಕಾಗಿ ಇಷ್ಟೆಲ್ಲ ಕಥೆ ನೀನು ಹೇಳಿದ್ದ. ಅದಕ್ಕಾಗಿ ಬಲ್ಲ ಒಂದು ಮಾತು ಹೇಳಿದ್ದಾರೆ. ಏನಂತ? ನೀರಿನಲ್ಲಿರುವಂತಹ ಮೀನಿನ ಹೆಜ್ಜೆ ನಾನು ಗುರುತಿಸಬಹುದಂತೆ ಹೆಣ್ಣಿನ ಅಂತರಂಗವನ್ನು ತಿಳ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದಾಗಿ. ಆಗಲೂ ಎಷ್ಟಾದ್ರೂ ನೀನು ನನ್ನ ಮುದ್ದಿನ ಮಾಡಬೇಕು. ಹೋಗುವಾಗ ನಿನ್ನ ಒಬ್ಬಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುತ್ತೇನೆ. ಹೋಗುವಾಗ ಖಂಡಿತವಾಗಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನಾನು ನೀನು ಮಾತ್ರ ಹೋಗುದಾ? ಬರುತ್ತಾಗಿ ಎಷ್ಟು ಮಂದಿ ಕಾಯ್ತಾ ಇದ್ದಾರೆ ನೋಡು. ಅವರೆಲ್ಲ ಗಲಾಟೆ ಯಾಕೆ ಮಾಡ್ಬೇಕಂತ, ನಾವು ನಮ್ಮ ಜೊತೆ ಬರ್ಬೇಕಂತ. ಹಾ. ತಡ ಮಾಡುವುದು ಯಾಕೆ? ಹಾ. ಅವ್ರನ್ನೆಲ್ಲ ಕರೆದುಕೊಂಡೇ ಹೋಗೋಣ. ಇವ್ರನ್ನೆಲ್ಲ ನಾವು ಕರ್ಕೊಂಡು ಹೋಗುದಾ? ಇವ್ರನ್ನ ನಾವು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋದ್ರೆ ಇಲ್ಲಿ ಸ್ಥಳ ಏನಾಗಿ ಹೋಗುತ್ತೆ? ಬರಿದಾಗಿ ಇಲ್ಲಿ ಬರೀದಾಗ್ತದೆ. ಒಂದು ಎರಡನೇದಾಗಿ ನಾವು ಹೊರಟದ್ದು ಕಾರ್ಯ ಸಾಧನೆಗಾಗಿ. ನೋಡಿ ಈಗಲೇ ಅಲ್ಲೆಲ್ಲ ಗಲಾಟೆ ಆರಂಭ. ಇವ್ರ ರಾಗಳೆ ಎಲ್ಲ ಬಂದು ಮಾಡಿದೆ. ಹೌದಾದ್ರೆ ಕಾರ್ಯ ಸಾಧನೆಗೆ ಹೊರಟಿರೋದು ನಮಗೆ ದೊಡ್ಡ ಕರ್ಕರೆ ಅಂತ ಅದಿತ್ತು. ಅದಕ್ಕಾಗಿ ಇವ್ರು ಯಾರು ಬೇಡ ಹಾಗಂತ ಹೇಳಿ ಹೋಗುವಾಗ ಒಂದು 24 ಕರ್ಕೊಂಡು ಹೋಗ್ಬೇಕಂತ ನಂಗೆ ತುಂಬಾ ಮನಸ್ಸುಂಟೆ. ಇವರೆಲ್ಲ ಈ ರೀತಿ ಗಲಾಟೆ ಮಾಡ್ತಿದ್ರು ಸಹ ನಮ್ಮ ಮಾತುಗಳನ್ನು ಸ್ಪಷ್ಟವಾಗಿ ಗಮನಿಸ್ತಾ ಒಂದೆಡೆಯಲ್ಲಿ ಕುಳಿತುಕೊಂಡಿದ್ದಾರೆ. ನೋಡು ವಸಂತ ಮತ್ತೆ ಮನ್ನ ಮಾರುತ ಹೋಗುವಾಗ ಇವರಿಗೆ ಬರಬೇಕು ಕರ್ಕೊಂಡು ಹೋಗೋಣ.